ಇಲ್ಲಿ ಇಲ್ಲಿ ನಿಲ್ಲಿಸ್ಬಿಡಪ್ಪ. ಇದೇ ಮನೆ ಅಂತ ಕಾಣಿಸುತ್ತೆ, ನಿಲ್ಲಿಸು ಇಲ್ಲಿ. ಹಾಂ, ಅಂದಂಗೆ ಎಷ್ಟಾಯ್ತಪ್ಪ? ಹಾಂ, ಸರಿ ತಗೋ. ಮಗಳೇ ಕುಸುಮ. ಅಪ್ಪ ನೀನ್ ಬಂದ್ಯಾ? ಅಪ್ಪ ನೀನ್ ಬರ್ತೀ ಇಲ್ಲೋ ಅಂತ ನಂಗೆ ಭಯ ಆಗೋಗಿತ್ತು ಅಪ್ಪ. ಸುಂದಿರ್ ಮಗಳೇ, ನಾನು ಇವಾಗ ಬಂದೆ ಅಲ್ಲ, ನಿಂಗೆ ಏನೂ ಆಗಲ್ಲ, ಎದುರ್ಕೊಂಬೇಡ, ಆರಾಮಾಗಿರು. ಮೊದಲು ಅಳೋದು ನಿಲ್ಲಿಸು, ಸಾಕು ಹೊತ್ತಿದ್ದು. ಅಪ್ಪ ನೋಡು, ಈ ಅಂಕಲ್ ಇಲ್ಲಿದಾರಲ್ಲ, ಇವರೇ ನನ್ನ ಮನೆ ಕರ್ಕೊಬಂದು ನಂಗೆ ಊಟ ಎಲ್ಲ ಕೊಟ್ಟು ನನಗೆ ತುಂಬ ಸಮಾಧಾನ ಹೇಳಿದ್ದಾರೆ ಅಪ್ಪ. ನಮಸ್ಕಾರ ಯಜಮಾನ್ರೆ. ನಿಮ್ಮ ಪರಿಚಯ ನನಗಿಲ್ಲ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ಆದರೆ ನೀವು ಮಾಡಿದ ಈ ಉಪಕಾರ ನನಗೆ ನನ್ನ ಜೀವನೇ ಮತ್ತೆ ನಂಗೆ ವಾಪಸ್ ತೊಗೊಬಂದು ಕೊಟ್ಟರು ಆಗಿದೆ. ನಿಮಗೆ ಎಷ್ಟು ಥ್ಯಾಂಕ್ಸ್ ಆದರೂ ಕಡಿಮೆನೇ. ಅಯ್ಯೋ ಕೃಷ್ಣಪ್ಪ ಅವರೇ, ಥ್ಯಾಂಕ್ಸ್ ಎಲ್ಲ ಏನಕ್ಕೆ ಬಿಡಿ. ಆ ಹುಡುಗಿನ ನೋಡಿದ್ರೆ ನನ್ನ ಮಗಳಂತ ಅನ್ನಿಸ್ತು ನನಗೆ ಯಾಕೋ. ಅದಕ್ಕೆ ನನಗೆ ಗೊತ್ತಿಲ್ಲ ಯಾಕೆ ಅಂತ, ನನಗೆ ಅವಳನ್ನ ನೋಡಿದ ತಕ್ಷಣ ಸಹಾಯ ಮಾಡಬೇಕು ಅಂತ ಅನಿಸ್ತು. ಅದಕ್ಕೆ ಪುಟ್ಟು ಸಹಾಯ ಮಾಡಿದೆ. ಇದಕ್ಕೆಲ್ಲ ಹೋಗಿ ನೀವು ಥ್ಯಾಂಕ್ಸ್ ಹೇಳ್ಕೊಂಡು ಬಿಡಿ. ಇಲ್ಲ ಯಜಮಾನ್ರೆ, ಈ ಕಾಲದಲ್ಲಿ ಅದೂ ಒಂದು ಹೆಣ್ಣುಡುಗಿಗೆ ಸಹಾಯ ಮಾಡ್ತೀರ ಅಂದರೆ ಅದು ತುಂಬ ದೊಡ್ಡ ವಿಷಯನೇ ಆಗಿರುತ್ತೆ. ಯಾಕೆಂದರೆ ನಾವು ನೋಡ್ತೀವಲ್ಲ ಕಾಲ ಹೆಂಗಿದೆ, ಪ್ರಪಂಚ ಹೆಂಗಿದೆ ಅಂತ. ಅಂಥವ್ರ ಮಧ್ಯದಲ್ಲಿ ನಿಮ್ಮಂಥವ್ರು ಇದ್ದರೆ ಅದು ದೇವರಿಗೆ ಸಮಾನ. ಅಯ್ಯೋಯ್ಯೋ, ನೀವಂತೂ ನನ್ನ ದೇವರೇ ಮಾಡಿಬಿಟ್ರೆ ಹೆಂಗೆ? ಬೇಡ ಬೇಡ, ನಾನು ನಿಮ್ಮಾಗ ಒಬ್ಬ ಮನುಷ್ಯನೇ. ಅಂದಂಗೆ ನನ್ನ ಹೆಸರು ಬಂದು ದಿವಾಕರ್ ಅಂತ. ನಿಮ್ಮ ಪರಿಚಯ ನನಗೆ ನಿಮ್ಮ ಮಗಳು ಚೆನ್ನಾಗೇ ಮಾಡಿಕೊಟ್ಟಿದ್ದಾಳೆ. ನಿಮ್ಮ ಹೆಸರು ಕೃಷ್ಣ, ನಿಮ್ಮ ಹೆಂಡತಿ ಹೆಸರು ಮಂಜು, ಅವ್ರ ಅಣ್ಣ ಅದಕ್ಕೆ ಹೆಸರು ಏನೋ ಹೇಳಿದ್ಲಲ್ಲಪ್ಪ, ಪವಿತ್ರ ಮತ್ತು ಕಿರಣ್ ಅಂತ. ಹೌದು, ನನ್ನ ಮಗಳು ಸ್ವಲ್ಪ ಮಾತು ಜಾಸ್ತಿ ಆಡ್ತಾಳೆ, ಹಾಗಾಗಿ ನಿಮಗೆ ತಲೆ ಕೆಟ್ಟೋಗುತ್ತೋ ಏನೋ. ಅಯ್ಯೋ ಹಂಗೆಲ್ಲ ಏನೂ ಇಲ್ಲ. ಅದು ಪಾಪ ನೋಡಿ, ಆ ಹುಡುಗಿಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಏನೂ ಗೊತ್ತಿಲ್ಲ. ತುಂಬ ಮುಗ್ಧವಾಗಿದ್ದಾಳೆ. ಅವಳಿಗೆ ನೀವು ಸ್ವಲ್ಪ ತಿಳಿ ಹೇಳಬೇಕು. ಏನು ಅಂಕಲ್ ನೀವು ನಮ್ಮ ಅಪ್ಪಂಗೆ ನಂಗೆ ಬುದ್ಧಿ ಕಮ್ಮಿ, ನೀವು ಚಿಕ್ಕ ಹುಡುಗಿ ಚೈಲ್ಡು ಅಂತ ಹೇಳ್ತಿದ್ದೀರಾ? ನಾನೇನು ಚೈಲ್ಡುನಲ್ಲ, ನನಗೂ ಬುದ್ಧಿ ಎಲ್ಲ ಇದೆ, ಒಳ್ಳೇದು ಕೆಟ್ಟದ್ದು ಎಲ್ಲ ಗೊತ್ತು ನನಗೆ. ಅಲ್ವಾ ಅಪ್ಪ? ನಾನು ಚಿಕ್ಕವಳಲ್ಲ ತಾನೇ, ನನಗೆ ಇವಾಗ ಮದುವೆ ಆಗಿದೆ, ನಾನು ದೊಡ್ಡೋಳು ತಾನೇ ಅಪ್ಪ? ಹೌದು ಮಗಳೇ, ನೀನು ತುಂಬ ಜಾಣೆ. ನನ್ನ ಮಗಳು ತುಂಬ ದೊಡ್ಡ ಜಾಣೆ, ಸರಿನಾ? ಹಂಗೆ ಹೇಳ್ದೆ, ಸರಿ. ನೋಡಿ ಯಜಮಾನ್ರೆ, ನಾವಿನ್ನ ಬರ್ತೀವಿ. ಅಂದಂಗೆ ನಿಮ್ಮಿಂದ ತುಂಬ ದೊಡ್ಡ ಉಪಕರಣ ಆಗಿದೆ. ಒಂದ್ಸಾರಿ ನೀವು ನಮ್ಮ ಮನೆಗೆ ಬರಲೇಬೇಕು. ಯಾಕೆಂದರೆ ನಾನು ಹೆಂಡತಿ ಹೇಳಿ ಕಳಿಸಿದ್ದಾಳೆ, ರೀ ಅವ್ರು ಯಾರೇ ಆಗಿರಲಿ ನಮ್ಮ ಮನೆಗೆ ಒಂದಿನ ಕರ್ಕೊಂಡು ಬನ್ನಿ ಅಂತ. ಹಾಗಾಗಿ ನೀವು ನಿಮ್ಮ ಕುಟುಂಬ ಸಮೇತ ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಬೇಕು. ಆಯಿತು, ಖಂಡಿತ ಬರ್ತೀನಿ. ನೀವು ಇನ್ನೊಂದು ಮಾತು ಹೇಳಿದ್ರಲ್ಲ, ಕುಟುಂಬ ಸಮೇತ ಅಂತ. ಇಲ್ಲ, ನನಗೆ ಯಾವುದೇ ಕುಟುಂಬನೂ ಇಲ್ಲ, ನಾನು ಒಬ್ಬನೇ ಇರೋದು. ಓ ಹೌದಾ? ಕ್ಷಮಿಸ್ಬೇಕು, ನೀವು ಒಬ್ಬರೇ ಬನ್ನಿ, ಪರವಾಗಿಲ್ಲ. ಅಪ್ಪ ಪಾಪ ಅಂಕಲ್ಗೆ ಆ ಹೆಂಡತಿ ಅವ್ರ ಮಗಳೆಲ್ಲನೂ ತುಂಬ ಮೋಸ ಮಾಡಿಬಿಟ್ಟಿದ್ದಾರೆ ಅಪ್ಪ. ಅಪ್ಪ ನಂಗೊಂದು ಐಡಿಯಾ ಬಂತು. ಆವಾಗ ಅಂಕಲ್ ನನಗೆ ಸಹಾಯ ಮಾಡಿದ್ರಲ್ಲ, ಹಾಗೆ ನಾನು ಅಂಕಲ್ಗೆ ಸಹಾಯ ಮಾಡಬೇಕು ಅಂತಿದ್ದೀನಿ. ಆಯಿತು ಮಗಳೇ, ನಿಂಗೆ ಏನು ಅನ್ಸುತ್ತೋ ಹಂಗೆ ಮಾಡುವಂತೆ. ಇವಾಗ ನಾವು ಮನೆಗೆ ಹೋಗೋಣವಾ? ಅಪ್ಪ ಆದರೂ ನಿನ್ನ ಮನೆಗೆ ಯಾವ ಮನೆಗೆ ಹೋಗೋಣ? ಅಂದರೆ ಆ ಅರುಣ್ ಮನೆಗೆ ಮಾತ್ರ ಬೇಡ, ನಾನು ನಿಮ್ಮ ಮನೆಗಾದರೆ ಮಾತ್ರ ಬರ್ತೀನಿ. ಹ್ಞೂ ಅಮ್ಮ, ನಮ್ಮ ಮನೆಗೆ ಹೋಗೋಣ ನಡಿ. ಹಾಂ ಸರಿ. ನಾವಿನ್ನ ಹೋಗಿ ಬರ್ತೀವಿ ಯಜಮಾನ್ರೆ. ಆಯಿತು, ಹೋಗಿ ಬನ್ನಿ. ಅಂಕಲ್, ನನಗೆ ನೀವು ತುಂಬ ಇಷ್ಟ ಆಗಿದ್ದೀರಾ. ನಮ್ಮ ಅಪ್ಪ ಹೇಗೆ ನನಗೆ ಬುದ್ಧಿ ಹೇಳ್ತಾರೋ ನೀವು ಹಾಗೆ ಹೇಳಿದ್ರಿ. ಅದಕ್ಕೆ ನಾನು ನಿಮಗೆ ಖಂಡಿತ ಸಹಾಯ ಮಾಡೇ ಮಾಡ್ತೀನಿ ಅಂಕಲ್. ಸರಿ, ನಾನು ಇವಾಗ ಹೋಗಿ ಬರ್ತೀನಿ. ಅಪ್ಪ ಹೇಳ್ದಂಗೆ ನೀವು ಅಂದರೆ ನಮ್ಮ ಮನೆಗೆ ಬನ್ನಿ, ಆಯಿತಾ? ಆಯ್ತಮ್ಮ, ಖಂಡಿತ ಬರ್ತೀನಿ. ಅಂದಂಗೆ ನಿಮ್ಮ ಅಪ್ಪ ಎಲ್ಲ ನೀನು ಕೇಳಬೇಕು, ಆಯಿತಾ? ನಿನ್ನ ಗಂಡನೆಲ್ಲ ಬೈಬಾರ್ದು, ಅವನು ತುಂಬ ಒಳ್ಳೆಯವನು ಅಂತ ನಂಗೆ ಅನಿಸುತ್ತೆ, ಆಯಿತಾ? ಅಂಕಲ್, ನಂಗೆ ಅದೆಲ್ಲ ಗೊತ್ತಿಲ್ಲ, ಅರುಣ್ ಒಳ್ಳೆಯವನ ಕೆಟ್ಟವನ ಅಂತ. ಆದರೆ ಅವ್ನು ನನಗೆ ಮೋಸ ಮಾಡ್ದಂತೂ ನಿಜ ತಾನೇ? ಆಯ್ತಮ್ಮ, ನಿಂಗೆ ಹೆಂಗೆ ಅನ್ಸುತ್ತೋ ಹಂಗೆ ಮಾಡು. ಇವಾಗ ಆರಾಮಾಗಿ ಹೋಗಿ ಅಪ್ಪ ಅಮ್ಮ ಜೊತೆನಲ್ಲಿ ಇರು, ಆಯಿತಾ? ಮತ್ತೆ ಯಾವತ್ತೂ ಈ ಥರ ಕೆಲಸ ಮಾಡಬಾರ್ದು, ಒಬ್ಬಳೇ ಎಲ್ಲೂ ಮನೆ ಬಿಟ್ಟು ಬರಬಾರ್ದು, ಆಯಿತಾ? ಯಾಕೆಂದರೆ ಯಾವಾಗಲೂ ನಿನ್ನ ಕಾಪಾಡೋಕ್ಕೆ ನಾನು ಬರೋಕ್ಕಾಗಲ್ಲ ನೋಡು, ಅದಕ್ಕೆ. ಆಯಿತು ಅಂಕಲ್, ನಾನು ಮತ್ತೆ ಯಾವತ್ತೂ ಈ ಥರ ಮನೆ ಬಿಟ್ಟು ಬರೋದಿಲ್ಲ, ಸರಿನಾ? ಸರಿಮ್ಮ. ಅಪ್ಪ ನಡೀರಿ ಹೋಗೋಣ. ಪಾಪ ಒಳ್ಳೆ ಹುಡುಗಿ ಅನಿಸುತ್ತೆ. ಆ ಹುಡುಗನೂ ಒಳ್ಳೆ ಅಂತ ಅನಿಸುತ್ತೆ. ಆದರೆ ಸುತ್ತಮುತ್ತ ಇರ್ತಾರಲ್ಲ ಕೆಲವು ಜನ, ಅವರಿಂದಾನೇ ಇಂಥ ಒಳ್ಳೆ ಜೀವಗಳಿಗೆ ಕಷ್ಟ ನೋವು ಎಲ್ಲ ಆಗುತ್ತು. ಇದರಲ್ಲಿ ನಾನು ಕೂಡ ಒಬ್ಬ. ಕುಸುಮ ಮಗಳೇ, ಎಲ್ಲಿ ಹೊಂಟೋಗ್ಬಿಟ್ಟಿದ್ದಮ್ಮ ನೀನು? ಅಲ್ಲ, ಮನೆ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ನೀನು ನಮ್ಮನೆ ತಾನೇ ಬರಬೇಕು. ಅದನ್ನೇ ಬಿಟ್ಬಿಟ್ಟು
ಎಲ್ಲೆಲ್ಲಿಗೂ ಯಾಕೆ ಹೋಗಿದ್ದೆ? ನಿಂಗೆ ಏನು ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಹಾ ಏನು ಮಾಡ್ಬೇಕಾಗಿತ್ತು ನಾವೆಲ್ಲನೂ ಹೇಳು. ಅಮ್ಮ ಸಾರಿ ಅಮ್ಮ, ನಾನು ಮತ್ತೆ ಇನ್ನೊಂದ್ಸರಿ ತಪ್ಪು ಮಾಡೋದಿಲ್ಲ ಆಯ್ತಾ? ಅಮ್ಮ ನೀನು ಇವಾಗ ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಾ ಇದೀಯಾ, ನನ್ನ ಮೇಲೆ ನಿಂಗೆ ಸಿಟ್ಟು ಕೋಪ ಇಲ್ಲ ಏನೂ ಇಲ್ವಾ? ಹಾಂ ನೀನು ಮಾಡಿರೋ ಕೆಲಸದಲ್ಲಿ ಸಿಟ್ಟು ಕೋಪ ಬೇರೆ ಬರುತ್ತಾ ನನಗೆ ಹೇಳು? ನನ್ನ ಜೀವನ ಹೊಂಟದಂಗೆ ಆಗಿತ್ತು ಗೊತ್ತಾ ನಿನ್ನ ಗಂಡ ಬಂದು ನೀನು ಇಲ್ಲ ಅಂತ ಹೇಳಿದಾಗ. ಅಲ್ಲ ಕಣೆ ಸೋಡಾ, ನಿನಗೆ ಬುದ್ಧಿ ಇದೆಯೋ ಇಲ್ವೋ? ಅಲ್ಲ ಹಿಂಗೆಲ್ಲ ನಾನು ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗ್ತಾರಾ? ನಿಮ್ಮ ಮನೇಲಿ ಎಷ್ಟು ಗಾಬರಿ ಆಗ್ತಾರೆ ಅಂತ ನಿಂಗೆ ಅನ್ಸ್ಬೇಕಾ ಬೇಡವಾ? ಅಣ್ಣ ನಿಂಗೂ ನನ್ನ ಕೋಪ ಏನು ಇಲ್ವಾ ಅಣ್ಣ? ಹಾಂ ಕೋಪ ಎಲ್ಲ ಇತ್ತು, ಆದರೆ ನೀನು ಯಾವಾಗ ಮನೇಲಿ ಕಾಣಿಸ್ತಾ ಅಂತ ನಂಗೆ ವಿಷಯ ಗೊತ್ತಾಯ್ತೋ ನನಗೂ ತುಂಬ ಗಾಬರಿ ಆಗೋಯ್ತು ಕಣೆ. ಆ ಕ್ಷಣದಲ್ಲೇ ನಿನ್ನ ಮೇಲಿದ್ದ ಕೋಪ ಸಿಟ್ಟು ಎಲ್ಲ ಮಾಯ ಆಗೋಯ್ತು. ಅಯ್ಯೋ ಹೌದಾ, ನಂಗೆ ಇದೆಲ್ಲ ಮೊದಲೇ ಗೊತ್ತಾಗಿದ್ರೆ ನಾನು ಇದಕ್ಕೂ ಮೊದಲೇ ಮನೆ ಬಿಟ್ಟು ಹೋಗ್ತಾ ಇದ್ನಲ್ಲಪ್ಪ. ಕುಸುಮ ನಿಂಗೆ ಇಷ್ಟೆಲ್ಲ ಆದ್ರೂ ನಿನ್ನ ಹುಡುಗಾಟ ಮಾತ್ರ ಕಡಿಮೆ ಆಗಿದೆ ನೋಡೆ. ಅಯ್ಯೋ ಅದಕ್ಕೆ ನೀವು ಕೂಡನಾ? ಅಯ್ಯೋ ದೇವ್ರೆ, ಏನಾಯ್ತೋ ಬಿಡ್ತೋ ಗೊತ್ತಿಲ್ಲ, ಆದರೆ ನಾನು ಮನೆ ಬಿಟ್ಟೋಗಿದ್ದಕ್ಕೆ ನನಗೆ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಎಲ್ಲ ಸಿಕ್ಬಿಟ್ರಪ್ಪ. ನಂಗೆ ಇದಕ್ಕಿಂತ ಏನು ಬೇಕು ಹೇಳಿ, ಸಾಕು ನನಗೆ. ಅಲ್ಲ ಕಣೆ, ನಿಂಗೆ ಮನೆ ಬಿಟ್ಟು ಹೋಗೋಂಥದ್ದು ಏನಾಯ್ತು ಹೇಳು? ಅಲ್ಲಿ ಏನಾದರೂ ನಿಂಗೆ ಆಗ್ಬಾರ್ದಾಯ್ತಾ? ಯಾರಾದರೂ ನಿನಗೆ ಮನ್ಸಿಗೆ ನೋವಾಗೋ ಥರ ಬೈದ್ರಾ? ಆ ಇಲ್ಲ ಅಣ್ಣ, ನನ್ಗೆ ಯಾರೂ ಏನೂ ಬೈದಿಲ್ಲ. ಆದರೆ ಅರುಣ್ ಇದ್ದಾನಲ್ಲ, ಅವ್ನು ನಡ್ಕೊಂಡಿದ್ದ ರೀತಿ ನಂಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಅದಕ್ಕೆ ನನಗೆ ಆ ಮನೇಲಿ ಇರೋಕ್ಕಾಗಲಿಲ್ಲ, ಅದಕ್ಕೆ ಮನೆ ಬಿಟ್ಟು ಬಂದ್ಬಿಟ್ಟೆ. ಅಲ್ಲ ಕುಸುಮ, ನಿನ್ನ ಗಂಡನ ಬಗ್ಗೆ ಯಾರೋ ಒಂದು ಮಾತು ಹೇಳಿದ್ರೆ ಅದನ್ನ ಹೇಗೆ ನಂಬ್ತೀಯಾ? ಯಾಕೆ ನಿನಗೆ ಅವನ ಮೇಲೆ ನಂಬಿಕೆ ಇಲ್ವಾ? ಅಯ್ಯೋ ಪವಿತ್ರ, ನಿಂಗೆ ಗೊತ್ತಿಲ್ಲ ಅವನ ಬಗ್ಗೆ. ಅವನು ಏನೆಲ್ಲ ಮಾಡಿದಾನೆ ಗೊತ್ತಾ? ನನ್ನ ಮಾತೇ ಕೇಳಲ್ಲ ಅವನು. ಎಷ್ಟು ಸಾರಿ ಹೇಳ್ತೀನಿ ಅವಳ ಜೊತೆ ಹೋಗ್ಬೇಡ ಕಣೋ ಅಂತ. ನನ್ನ ಮಾತೇ ಕೇಳಲ್ಲ, ನನ್ನ ಕೇರೆ ಮಾಡಲ್ಲ. ಅವನ ಪಾಡಿಗೆ ಅವನು ಹೋಗ್ತಾನೆ ಇರ್ತಾನೆ ಗೊತ್ತಾ? ಬೇಕಾದ್ರೆ ಇವಾಗಲೇ ನೋಡು, ನಾನು ಮನೆ ಬಿಟ್ಟು ಹೋಗಿ ಎಷ್ಟು ತಾಯ್ತು, ಸುಮಾರು ಸಂಜೆನೇ ಆಗ್ತಾ ಬರ್ತಾ ಇದೆ. ಆದ್ರೆ ಅವನಿಗೆ ನನ್ನ ಮೇಲೆ ಸ್ವಲ್ಪ ಗಮನ ಇದೆಯಾ? ನಾನು ಎಲ್ಲಿದೆ ಅಂತ ಯಾರಾದ್ರೂ ಕೇಳಿದ್ನಾ? ಏನೂ ಇಲ್ಲ. ಇದರಲ್ಲೇ ಗೊತ್ತಾಗಲ್ಲ ನಾನು ಅವನಿಗೆ ಎಷ್ಟು ಬೇಡವಾಗಿದ್ದೀನಿ ಅಂತ. ಕುಸುಮ, ನೀನು ತಪ್ಪು ತಿಳ್ಕೊಂಡಿದ್ದೆ ಅವನನ್ನ. ನೀನು ಮನೆ ಬಿಟ್ಟು ಹೋದಾಗಿಂದ ಅವನು ಮನೆಗೆ ಹೋಗಿಲ್ಲ ಗೊತ್ತಾ? ನೀನು ಏನು ಹೇಳ್ತಾ ಇದೆಯಾ ಪವಿತ್ರ? ಅವನು ಮನೆಗೆ ಹೋಗಿಲ್ಲ ಅಂದರೆ ಮತ್ತೆಲ್ಲಿ ಹೋಗಿದ್ದಾನೆ? ನಾನು ಇಲ್ಲೇ ಇದ್ದೀನಿ ಕುಸುಮ. ನೀನು ಇಲ್ದಿರೋ ಮನೆಗೆ ನಾನು ತಾನೇ ಹೋಗಿ ಏನು ಮಾಡಲಿ ಹೇಳು? ಓ, ನೀನು ಇಲ್ಲೇ ಇದೆಯಾ? ಅಂದರೆ ನಾನು ನಿನ್ನ ಬಗ್ಗೆ ಏನು ಹೇಳ್ತೀನಿ ಅಂತ ಕೇಳಿಸ್ಕೊಳ್ಳೋಣ ಅಂತ ಇಲ್ಲೇ ಬಚ್ಚಿಟ್ಕೊಂಡಿದ್ಯಾ? ಕುಸುಮ ಹಂಗಲ್ಲ ಕಣೆ, ನೋಡು ನಾನು ಹೇಳೋದು ಕೇಳು. ಬಾ, ಮೊದಲು ನಮ್ಮ ಮನೆಗೆ ಹೋಗೋಣ ಬಾ. ನಮ್ಮನೆನಾ? ಯಾವುದು ನಮ್ಮನೆ? ನಾನು ಇವಾಗ ಇದ್ದೀನಲ್ಲ, ಇದು ನಮ್ಮನೆ. ನಾನು ಯಾವುದೇ ಕಾರಣಕ್ಕೂ ಆ ಮನೆಗೆ ಬರಲ್ಲ. ನಾನು ಇನ್ಮೇಲೆ ಯಾವ ಕಾರಣಕ್ಕೂ ಆ ಮನೆಗೆ ಕಾಲಿಡೋದಿಲ್ಲ. ಹೋಗು, ಭೀಷ್ಮ ಇದಲ್ಲಲ್ಲ, ಅವಳನ್ನೇ ಮದುವೆ ಮಾಡ್ಕೋ, ಅವಳ ಜೊತೆನೇ ಇರು, ಹೋಗು. ನೀನು ಆ ಖುಷಿ ತುಂಬ ಖುಷಿಯಾಗಿರ್ತೀಯ. ಯಾಕೆ ಕುಸುಮ ಈ ಥರ ಮಾತಾಡ್ತಾ ಇದೀಯಾ? ಅಲ್ಲ, ಇಷ್ಟು ದಿನದಲ್ಲಿ ನಿಂಗೆ ಯಾವಾಗೋದು ಆ ಥರ ಅನಿಸಿದ್ಯಾ? ನಾನು ಇಲ್ಲಾಂದ್ರೆ ಖುಷಿಯಾಗಿರ್ತೀನಿ ಅಂತ ಹೇಳು. ನಾನು ಒಬ್ಳು ದಡ್ಡಿ ಕಣೋ. ನಿನ್ನ ನಂಬಿ, ನೀನು ಹೇಳೋ ಬಣ್ಣದ ಮಾತನ್ನ ನಂಬಿ ನೀನು ಹಿಂದೆ ಬಂದಲ್ಲ, ಅದು ನನ್ನ ಜೀವನದಲ್ಲಿ ಮಾಡಿದ ತುಂಬ ದೊಡ್ಡ ತಪ್ಪು. ಇವಾಗ ನನ್ನ ತಪ್ಪೇನಂತ ನಂಗೆ ಅರ್ಥ ಆಗಿದೆ. ಅದಕ್ಕೆ ನಾನು ನಿನ್ನ ಜೊತೆ ಇನ್ಮೇಲೆ ಇರೋದಿಲ್ಲ. ನೀನು ಏನೇ ಮಾಡು, ನಂಗೆ ಅದು ಬೇಕಾಗಿಲ್ಲ. ನನ್ನ ಸಂಬಂಧ ಮುಗ್ದೋಗಿದೆ. ಕುಸುಮ ಬಿಡ್ತು ಅನ್ನು, ನಮ್ಮಿಬ್ಬರು ಸಂಬಂಧ ಯಾವತ್ತು ಮುಗ್ದೋಗೋದಲ್ಲ ಕಣೆ, ಆಯಿತಾ? ನೀನು ಇಷ್ಟು ಈಸಿಯಾಗಿ ಹೇಳ್ತೀಯಲ್ಲ, ಅಷ್ಟು ಈಸಿಯಾಗೆಲ್ಲ ಆಗೋದಿಲ್ಲ, ಆಯಿತಾ? ಅದೆಲ್ಲ ಬಿಡು, ಸುಮ್ಮನೆ ಬಾ, ನಮ್ಮ ಮನೆಗೆ ಹೋಗೋಣ. ಬರಲ್ಲ, ನಾನು ಬರೋದಿಲ್ಲ. ನಿಮ್ಗೆ ಅರ್ಥ ಆಯ್ತಲ್ಲ? ನೀನು ಹೋಗ್ಬೋದು. ಪವಿತ್ರ, ಈ ಮನೆಯಲ್ಲಿ ಡಬಲ್ ಬೆಡ್ರೂಮ್ ಇದೆಯಲ್ಲ, ಒಂದು ರೂಮಲ್ಲಿ ನಾನು ಇರ್ತೀನಿ. ಕುಸುಮ ನಿಂತ್ಕೋ. ಕುಸುಮ ಎಲ್ಲಿ ಹೋಗ್ತಿದ್ಯಾ? ನಿಂತ್ಕೋ, ನನ್ನ ಮಾತು ಕೇಳು. ನೋಡಪ್ಪ ಅರುಣ್, ಇವತ್ತಲ್ಲ, ಒಂದು ಸ್ವಲ್ಪ ದಿನ ನಾನು ಬಿಟ್ಬಿಡು. ಅವಳ ಪಾಡ್ಗಳನ್ನ, ಅವಳಿಗೆ ಸ್ವಲ್ಪ ಸಮಾಧಾನ ಆಗಲಿ, ಆಮೇಲೆ ಸ್ವಲ್ಪ ಸರಿ ಹೋದ್ರೂ ಹೋಗ್ಬೋದು. ಇವಾಗ ಅವಳಿಗೆ ಬಲವಂತ ಮಾಡಬೇಡಪ್ಪ ಪ್ಲೀಸ್. ಹೌದಪ್ಪ, ಒಂದು ವಾರ ಅವಳನ್ನ ಅವಳ ಪಡ್ಕೊಳ್ಳೋಣ ಬಿಟ್ಬಿಡೋಣ. ಆಮೇಲೆ ನೋಡೋಣ, ಅವಳು ಸರಿ ಹೋಗ್ತಾಳೆ ಖಂಡಿತ. ಆಮೇಲೆ ಅವಳಿಗೆ ತಿಳಿಗಳಂತೆ, ಆಯ್ತಪ್ಪ? ಸರಿ ಅಂಕಲ್, ನಾನು ನಿಮ್ಮನ್ನೆಲ್ಲ ನಂಬಿ ಅವಳನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ. ದಯವಿಟ್ಟು ಒಂದು ವಾರಕ್ಕಿಂತ ಹೆಚ್ಚಾಗಿ ಅವಳನ್ನ ಇಟ್ಕೋಬೇಡಿ ಅಂಕಲ್. ನಂಗೆ ಅಷ್ಟೇ ಅವಳನ್ನ ಬಿಟ್ಟಿರೋಕ್ಕಾಗುತ್ತೆ. ಅದು ಕಷ್ಟನೇ, ಅದಕ್ಕೆ ಮೇಲೆ ಆಗೋದಿಲ್ಲ ಅಂಕಲ್. ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಗಲಿಪ್ಪ. ಇದೇ ಅಂತ ಇವಳು ಹಿಂಗೆ ಆಡ್ತಾಳೆ, ಈ ಥರ ಮಾತಾಡ್ತಾಳೆ. ಅವ್ರ ಮನೆಗೆ ಹೋಗೋದೇ ಅಂತಳಲ್ಲ.
ಇವಾಗ ಏನು ಮಾಡೋದು? ಹಾಂ, ಅಮ್ಮ, ಇದ್ರ ಬಗ್ಗೆ ಏನೂ ಮಾತಾಡೋದು ಬೇಡ. ಇದ್ರ ಬಗ್ಗೆ ಸದ್ಯಕ್ಕೆ ನಾವು ಮಾತು ನಿಲ್ಸೋದೇ ಒಳ್ಳೆಯದು. ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ಪವಿತ್ರ, ಹೋಗು, ಎಲ್ಲರಿಗೂ ಒಂದೊಂದು ಲೋಟ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಬರೋಗು. ಹ್ಞೂ ರೀ, ಆಯಿತು. ಅಪ್ಪ, ಅಮ್ಮ, ಒಂದೆರಡು ದಿನ ಅವಳು ಇಲ್ಲೇ ಆರಾಮಾಗಿರಲಿ. ಅವಳನ್ನ ಅವಳ ಪಾಡಿಗೆ ಬಿಟ್ಬಿಡೋಣ. ಅವಳಿಗೆ ಮನಸ್ಸಿಗೆ ತುಂಬ ನೋವಾಗಿದೆ, ಆಯಿತಾ? ಎಲ್ಲರೂ ಹೇಳೋ ಥರ ಅರುಣ್ ಕೆಟ್ಟವನಂತೂ ಖಂಡಿತ ಅಲ್ಲ. ಅವನು ಒಳ್ಳೆ ಹುಡುಗನೇ. ಅದು ಅವಳಿಗೆ ಅರ್ಥ ಆಗಲಿ. ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ಹ್ಞೂ ಅಪ್ಪ, ನೀನು ಹೇಳ್ತಾ ಇರೋದು ಸರಿಯಾಗಿದೆ, ಹಾಗೆ ಮಾಡೋಣ.